ಗೈಸ್ ಅವಳು ನ್ಯಾಚುರಲ್ ಆಗಿ ಹಿಂಗ್ ಮಾತಾಡೋದೇ ಇಲ್ಲ, ಫುಲ್ ರೌಡಿ ಬೇಬಿ. ಅಣ್ಣ ಸುಡಲ್ಲ ತಾನೆ? ಬೆಂಕಿ ಹೆಂಗ್ ಬರುತ್ತೆ? ಅಲ್ಲ ಅಂದ್ರೆ ಬೆಂಕಿಗೆ ಪಾಪ ಬ್ರೋ, ಈ ಅಣ್ಣ ಬಾಂಡ್ ತರ ಅಕ್ಕ ಬಾಂಡ್ ಫೀಲ್ಸ್ ಇಲ್ಲ. ಒಂದೋಗಿ ಮರಕ್ ಡಿಕ್ಕಿ ಹೊಡಿತು, ಇನ್ನೊಂದೋಗಿ ಲೈಟ್ ಕಂಬಕ್ಕೆ ಹೊಡಿತು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಈ ವಿಡಿಯೋ ಒಂದು ನಾರ್ಮಲ್ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಹೇಳ್ತಾ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಏನೇನು ಮಾಡ್ತೀನಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಫ್ರೆಂಡ್ಸ್ ಜೊತೆ ಆಚೆ ಬಂದಿದ್ದೀನಿ ಇವಾಗ ಜಸ್ಟು. ಆ್ಯಂಡ್ ಆಲ್ಸೋ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇದನ್ನು ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಯಾರ್ಯಾರು ಆಚೆ ಬಂದಿದ್ದೀವಿ ಅಂದರೆ, ಆ್ಯಕ್ಚುಲಿ ನನ್ನ ಫ್ರೆಂಡ್ ನವನೀತಿಗೆ ಕಾಯ್ತಾ ಇದ್ದೀವಿ, ಒಳಗಡೆ ಇದ್ದಾನೆ ಆಲ್ರೆಡಿ. ಆ್ಯಂಡ್ ವಿ ಹ್ಯಾವ್ ಜಿ ಪಿ. ಹಾಯ್ ಗೈಸ್, ಅವಳ ಹೆಸರು ಗಗನ ಪ್ರಕಾಶ್ ಅಂತ, ನಾವೆಲ್ಲ ಜಿ ಪಿ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ವಿ ಹ್ಯಾವ್ ನವನೀತ್ ಆಲ್ರೆಡಿ ಇಲ್ಲೇ ಕಾಯ್ಕೊಂಡು ಕೂತಿದ್ದಾನೆ. ಸೊ ಇವತ್ತು ಗಗನ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಮಾತಾಡಬೇಕು, ಅವಳನ್ನ ವ್ಲಾಗ್ಸಿಗೆ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿ ಹ್ಯಾವ್ ಪ್ರಣವ್. ಹಾಯ್ ಮೇಲೇನ ಕ್ಲಾಸು ಹಾಳಾಗಕ್ಕೆ ಒಳ್ಳೆ ಸ್ಪಾಟು ಚಿಲ್ ಮಾಡೋಕ್ಕೆ ನಿಮಗೆ. ಸೊ ವ್ಲಾಗಲ್ಲಿ ಒಂದು ಸ್ವಲ್ಪ ಗಗನನ ಸ್ವಲ್ಪ ಜಾಸ್ತಿ ಮಾತಾಡಿಸ್ಬೇಕು ಇವತ್ತು. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗೋ, ಆಮೇಲೆ ಮಾತಾಡ್ತೀನಿ ಗೈಸ್. ಇವಾಗ ನಮ್ಮ ಆರ್ಡರ್ ಎಲ್ಲ ಫೈನಲಿ ಬಂತು. ಆ್ಯಂಡ್ ನಾನು ಕಾಫಿ ತೊಗೊಂಡಿದ್ದೆ, ಕೋಲ್ಡ್ ಬ್ರೂಡ್ ಕಾಫಿ. ಇಥೋಪಿಯನ್ ಕೋಲ್ಡ್ ಬ್ರೂ ಕಾಫಿ, ಮ್ಯಾನ್ಯೂ ಬ್ರೂ ಅಂತ ಇದೆ. ಇಥಿಯೋಪಿಯನ್ ಏನೋ ಒಂದು ವೀಸ್ ನಮಗೆ ಗೊತ್ತಿಲ್ಲ. ಇವೆಲ್ಲ ಯು ಕೆಯಿಂದ ಬಂದಿದ್ದಾರೆ, ಅವಾಗೆಲ್ಲ ನೀಟಾಗಿ ಗೊತ್ತು, ನಮಗೇನೂ ಗೊತ್ತಿಲ್ಲ. ಆ್ಯಂಡ್ ಫೈಸ್ ತೊಗೊಂಡಿದ್ವಿ. ಫೈಸು ಕ್ವಾಂಟಿಟಿ ಸಕ್ಕತ್ತಾಗಿದೆ. ಆ್ಯಂಡ್ ನೀನೇನು ತೊಗೊಂಡಿದ್ಯಾ? ಹಾಂ, ತಿರುಮೆಸು ಕಾಫಿಯನ್ನು ಸಾಕು. ಆಯಿತು. ಹಾಂ, ಚೆನ್ನಾಗಿದೆಯಾ? ಸ್ವೀಟೇ ಇಲ್ಲ. ಆ್ಯಂಡ್ ಗೈಸ್ ಇವಂದಿಗೆ ನೋಡಿ, ಚಕ್ಕೆ ಹಾಕ್ಬಿಟ್ಟಿದ್ದಾರೆ ಕಾಫಿಗೆ. ನಿಂದೇನು ಹೆಸರು? ವಿಯೆಟ್ನಮೀಸ್ ಕಾಫಿ. ಆ್ಯಂಡ್ ನಿಂದು? ಹಾಂ, ಲೋಟಸ್ ಬಿಸ್ಕಾಫ್ ಗೈಸ್. ಅದು ಮತ್ತು ಇದು ನಂಗೆ ಸಕ್ಕತ್ ಇಷ್ಟ ಆಯಿತು. ನಂದು ಯೂಶ್ವಲ್ ಸ್ವಲ್ಪ ಕಹಿ ಇರುತ್ತೆ, ಅಷ್ಟು ಇಷ್ಟ ಆಗಲ್ಲ ಎಷ್ಟೋ ಜನಕ್ಕೆ. ಬಟ್ ನಂಗೆ ಫೈಸ್ ಕ್ವಾಂಟಿಟಿ ಹೆವಿ ಇಷ್ಟ ಆಯಿತು ಗೈಸ್, ಸಕ್ಕತ್ತಾಗಿದೆ. ನಮಗೆಲ್ಲರಿಗೂ ಇಷ್ಟ ಆಯಿತು, ಒಬ್ರಿಗೆ ಬಿಟ್ಟು. ಇವ್ರಿಗೆ ಯಾವಾಗಲೂ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದೇ, ಯಾವಾಗಲೂ ಏನೋ ಒಂದು ಡಿಫೆಕ್ಟ್ ನಿನಗೆ ಬರುತ್ತೆ. ಸೊ ಇವಾಗ ಇದನ್ನೆಲ್ಲ ತಿಂದು ಮುಗಿಸೋಣ, ಹಾಗೆ ಲಂಚ್ಗೆ ಹೋಗಬೇಕು. ಸೊ ಲೆಟ್ಸ್ ಕಂಟಿನ್ಯೂ ಗೈಸ್. ಒಳಗಡೆ ಎಷ್ಟು ಸಕ್ಕತ್ತಾಗಿದೆ ಅಂತ ನೋಡಿ, ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ. ಸೊ ಸಕ್ಕತ್ತಾಗಿದೆ. ಆ್ಯಂಡ್ ಸಾಂಗಿಂಗೆಲ್ಲ ಪ್ಲೇ ಮಾಡಿದ್ರೆ ಕಾಪಿ ರೈಟ್ಸ್ ಬಂದುಬಿಡುತ್ತೆ, ಅದಕ್ಕೆ ಪಟ್ಟಂತ ಆಚೆ ಬಂದಿದ್ದೀನಿ. ಬಟ್ ನೈಸ್ ಜಾಗ ಗೈಸ್, ನಂಗೆ ಹೆವಿ ಇಷ್ಟ ಆಯಿತು. ಈಗ ಮುಗಿಸೇ ಇಲ್ಲ ಕಾಫಿ. ಇವಾಗ ನಾಗಾರ್ಜುನಾಗೆ ಎಲ್ಲ ಲಂಚಿಗೆ ಬಂದಿದ್ವಿ, 4 ಜನ. ಸೊ ಇವಾಗ ಜಸ್ಟ್ ಲಂಚ್ ಮುಗೀತು. ನಾನು ನಾಗಾರ್ಜುನಲ್ಲಿ ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಒಳಗಡೆ ಫುಲ್ ಸೈಲೆಂಟಾಗಿತ್ತು ಗೈಸ್. ಬ್ಲಾಗ್ ಮಾಡೋಣ ಅಂದರೆ ಅದಕ್ಕೆ ಮಾಡಿಲ್ಲ. ಇವಾಗ ಹಂಗೆ ಆಚೆ ಬೀಡ ತಿನ್ನಕ್ಕೆ ಬಂದ್ವಿ, ಬೀಡ ಗ್ಯಾಂಗ್. ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಗೊತ್ತಾ ಬೀಡ, ನಂಗೆ ಇಷ್ಟ ಆಗಲ್ಲ. ಇದು ನಂಗೆ ಚರಿ ಬೇಡ, ಬಟ್ ಅಂದರೂ ಐ ವಾಂಟ್ ಟು ಟ್ರೈ. ಯಾವ್ದು ಚೆನ್ನಾಗಿರುತ್ತೆ? ಫೈರ್ ಬಾಯಿಗೆ ಬೆಂಕಿ ಹಾಕ್ಬಿಟ್ಟು ಕೊಡೋದು. ಅಣ್ಣ ಒಂದು ಫೈರ್ ಬೀಡ ಕೊಟ್ಬಿಡಿ ಅಣ್ಣ. ತುಟಿ ಗಿಟಿ ಸುಟ್ಟೋಗಲ್ಲ ತಾನೇ? ಟ್ರೈ ಮಾಡುವ ಫಸ್ಟ್ ಟೈಮ್. ಮತ್ತೆ ಮಾಡು ಇನ್ನೊಂದ್ಸತಿ ಬ್ರೋ, ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಟ್ರೈ ಮಾಡೋಣ. ಗಗ್ಗು ಫೈರ್ ಬೀಡ ಟ್ರೈ ಮಾಡ್ಬೋದಿತ್ತು ಗೈಸ್. ಓಕೆ, ನೋಡೋಣ, ಟ್ರೈ ಮಾಡೋಣ. ಅಣ್ಣ ಸುಡಲ್ಲ ತಾನೇ? ಬೆಂಕಿ ಹೆಂಗ್ ಬರುತ್ತೆ? ಅಲ್ಲ ಅಂದ್ರೆ ಬೆಂಕಿ ಬರೋ ಥರ ಏನಾದ್ರು ಹಾಕ್ತಾರಾ ಎಕ್ಸ್ಟ್ರಾ? ಅದು ಕ್ವಶನ್ ಕೇಳ್ತಾರೆ. ಏನು ಸುಮ್ಮನೆ ಅದು ಬೆಟ್ಟಿರುತ್ತಲ್ಲ, ಅದ್ರ ಮೇಲೆ ಬೆಂಕಿ ಹಂಗೆ ಬರಲ್ಲ. ಸೊ ಅದಕ್ಕೆ ಏನಾರು ಹಾಕ್ತಾರಾ ಏನು ಅಂತ ನನ್ನ ಕ್ವಶನ್ನು. ಬೆಂಕಿ ಹೆಂಗೆ ಬರುತ್ತೆ ಅಂದರೆ ಯಾವ್ದು, ಲೈಕ್ ದಟ್ ಇಸ್ ಮೈ ಕ್ವಶನ್. ಪೆಟ್ರೋಲ್ ಅಲ್ಲ ಅಣ್ಣ, ಜಾಸ್ತಿ ಸ್ಟ್ರಾಂಗ್ ಬೇಡ, ಮತ್ತು ಕಲರ್ ಬರೋ ಥರ ಬೇಡ. ಕಲರ್ ಬರೋದೇ ಸರ್? ಕಲರ್ ಬರುತ್ತಾ? ಹಾಂ, ಪರ್ಫೆಕ್ಟ್. ನಾನೇ ಜಡ್ಜ್ ಮಾಡ್ಕೊಂಡ್ಬಿಡ್ತೀನಿ ನನ್ನ ಕಲರ್ ಬಂದು. ಅದಕ್ಕೆ ಟ್ರೈ ಮಾಡು ನವನೀತ್. ಕಂಪ್ನಿ ಬ್ರೋ, ನೀನು ಜಿ ಪಿ ಕಂಪ್ನಿ ಬ್ರೋ.
ಟ್ರೈ ಮಾಡುವ ನನ್ನ ಜೊತೆ. ಗೈಸ್ ಯಾರು ಬೆಂಕಿ ಟ್ರೈ ಮಾಡ್ತಾ ಇಲ್ಲ, ನಾನು ಒಬ್ಬನೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ನೀನು 5 ಟ್ರೈ ಮಾಡಿದ್ಯಾ? ನಾನು ಒಬ್ಬನೇ. ಹೆಂಗಿದೆ? ಎಷ್ಟೊತ್ತು ಥ್ಯಾಂಕ್ ಯು ಭಯ್ಯ. ಹೆವಿ ಸ್ವೀಟ್ ಇದೆ, ಬಟ್ ಚೆನ್ನಾಗಿದೆ. ಗಂಟ್ಲೊಂದು ಸ್ವಲ್ಪ ಸುಡ್ತು ಮೇಲೆ, ಬಟ್ ಓಕೆ ಫಸ್ಟ್ ಟೈಮ್. ಗೈಸ್ ನನ್ನ ಫ್ರೆಂಡು BMW ತೋರಿಸ್ತೀನಿ. ಸೊ ಹೊಸದಾಗಿ ತೊಗೊಂಡಿರೋ BMW ಫಕಿನ್ ಕ್ರೇಜಿಯಾಗಿದೆ ಗೈಸ್, ಸಕ್ಕತ್ತಾಗಿದೆ. ಆ್ಯಂಡ್ ಇವಾಗ ಅಣ್ಣ ಬಾಂಡ್ ನೋಡಿರ್ತೀವ, ಅಕ್ಕ ಬಾಂಡ್ ತೋರಿಸ್ತೀನಿ ನೋಡಿ. BMW ಗಾಡೀಲಿ ಅಕ್ಕ ಫ್ರಮ್ UK. ಜಪ್ಪ ಸಕ್ಕತ್ತಾಗಿದೆ. ಗಗ್ಗು ಕೊಟ್ಟಿದ ತಕ್ಷಣ ಹೋಗುತ್ತೆ. ಕಾಲು ಅಂದಿಸ್ತಿದ್ಯಾ? ಕಾಲು ಅಂದಿಸ್ತಿದ್ಯಾ? ಕಾಲು ಎಟ್ತಿದ್ಯಾ ಅಂತ. ವಾ ಏವಲ್ಲಿದೆ, ನೈಸ್ ಗೈಸ್. ಇದಕ್ಕೆ ಕರ್ಕೊಂಡು ಹೋಗ್ತೀಯಾ? 4.25 ಲಕ್ಷ ಗೈಸ್. ಬ್ರೋ ಹಿಂಗೆ ಹಿಡ್ಕೊಂಡು ಬ್ಲಾಕ್ ಮಾಡು, ನಾನು ಬಿದ್ರು ಪರವಾಗಿಲ್ಲ, ಫೋನ್ ಬೀಳ್ಬಾರ್ದು. ಹೋಗ್ತೀಯಾ? ಬ್ರೋ ಫೋನ್ ಬೇಡವಾ? ಬ್ರೋ ಇಟ್ಕೊಳ್ಳಿ ಬ್ರೋ, ನಾನು ಬಿದ್ರು ಪರವಾಗಿಲ್ಲ, ಫೋನ್ ಬಿಡಬಾರ್ದು ಬ್ರೋ. ಬ್ಲಾಗ್ ಏನಂತೆ ಬ್ರೋ ಸಕ್ಕತ್ತಾಗಿದೆ ಆ್ಯಕ್ಚುಲಿ. ನಾನೇನೋ ಅಂದ್ಕೊಂಡೆ, ಫೀಲ್ ಸಕ್ಕತ್ತಾಗಿದೆ. ಬ್ರೋ ಸಕ್ಕತ್ತಾಗಿದೆ. BMW ಅವರು ಈ ಥರ ಗಾಡಿ ಮಾಡಿದ್ದಾರೆ ಅಂತ. ಹುಡುಗಿರು ಬೈಕ್ ಓಡ್ಸಕ್ ಆಸೆ ಇರೋರು, ಓಡ್ಸಕ್ ಬರ್ದೇ ಇರೋದಕ್ಕೆ ಟೈರ್ ಎಲ್ಲ ನೋಡಿ ಎಷ್ಟು ದಪ್ಪ ಇದೆ. ರನ್ನಿಂಗಲ್ಲಿದೆಯಾ ಗೈಸ್? ಓಡ್ಸಕ್ಕೆ ಮಾತ್ರ ಫೀಲ್ ಸಕ್ಕತ್ತಾಗಿದೆ. ಆ್ಯಂಡ್ ಲುಕ್ಕು ನನಗೆ ಹೆವಿ ಇಷ್ಟ ಆಯಿತು ಗೈಸ್, ಒಂಥರ ಚೆನ್ನಾಗಿದೆ ಇದು. ನನಗೆ ನಿಜ ನೋಡಿದ ತಕ್ಷಣ ಫಸ್ಟ್ ಇಂಪ್ರೆಷನ್ನು BMW ವರ್ಷನ್ನು TVS ಥರ ಇತ್ತು. ನಂಗೆ ಆ ಥರ ಫೀಲ್ ಬಂತು, ಬಟ್ ಓಡ್ಸಕ್ಕೆ ಸಕ್ಕತ್ತಾಗಿದೆ, ಹೆವಿ ಇಷ್ಟ ಆಯಿತು. ನೋಡಿ UK ತೊಗೊಂಬಿಡೊಂದು GP ನೆಕ್ಸ್ಟ್ ಲೆವೆಲ್ಲು ಗೈಸ್, ಕ್ರೇಜಿ ಗೈಸ್. ಇವಾಗ ಒಂದು ರೌಂಡು ಸೋಲೋ ಹೋಗ್ತಾಳಂತೆ ನಮ್ಮ GP. ಲೆಟ್ಸ್ ಸಿ. ಮತ್ತೆ ಬ್ಲಾಗ್ನಲ್ಲಿ ಕಾಣಿಸ್ಕೊಂಡಿಲ್ಲ ಅಂದರೆ ಏನು ಅಂತ ಗೊತ್ತಾಗುತ್ತೆ ಗೈಸ್. ಐದರ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ಇಲ್ಲ ಅಂದರೆ ಎಂಡ್ ಆಗುತ್ತೆ. ನೋಡುವ, ಏನು ಅನ್ಕೊಳ್ಳಲ್ಲ, ವಾಪಸ್ ಇದೇ ರೋಡಲ್ಲಿ ಬಾ ಅಷ್ಟೇ. ಪಾಪ ಬ್ರೋ, ಈ ಅಣ್ಣ ಬಾಂಡ್ ಥರ ಅಕ್ಕ ಬಾಂಡ್ ಫೀಲ್ಸ್ ಇಲ್ಲ, ಹಂಗೆ ಇದೆ ನೋಡೋಕ್ಕೆ. ಏನಾಯ್ತು? ಬೇಡ ಬೇಡ, ಇಟ್ಸ್ ಫೈನ್. ಐ ಆಮ್ ಸ್ಲೋ ರೈಡರಾ? ಹೋಗೋ. ಏನು ಹೋಗು, ಕಾನ್ಶಿಯಸ್. ಆರಾಮಾಗಿ ಹೋಗಮ್ಮ ತಾಯಿ, ದೇವ್ರು ಒಳ್ಳೇದು ಮಾಡಲಿ, ಹೋಗ್ಬಿಟ್ ಬಾ. ಓ ಓ ಓ ಓ ಓ ಓ ಓ ಬ್ರೋ, ಇದು ಡ್ರೋನ್ ಪ್ರತಾಪ್ದು ಒಂದು ಇದ್ದಿದ್ದಲ್ಲ, ಒಂದೋಗಿ ಮರಕ್ಕೆ ಡಿಕ್ಕಿ ಹೊಡಿತು, ಇನ್ನೊಂದೋಗಿ ಲೈಟ್ ಕಂಬಕ್ಕೆ ಹೊಡಿತು. ಬಂದ 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 ಬಂದ. ಹೆಂಗಿದೆ? ಸಕ್ಕತ್ತಾಗಿದೆ. ಚೆನ್ನಾಗಿದ್ಯಾ ಗೈಸ್? ಇವಾಗ ಜಸ್ಟ್ ನವನೀತ್ನ ಮೆಟ್ರೋ ಸ್ಟೇಷನ್ ಹತ್ರ ಬಿಟ್ಟು ನಾವು ಒಂದು ರೌಂಡ್ ಕಾಫಿಗೆ ಅಂತ ಬಂದ್ವಿ, ಕಟ್ಟೆ ಕಲ್ಚರ್ಗೆ. ಬರೀ ನಾನು ಮತ್ತು ಗಗನ ಹಂಗೆ ಹೋಗ್ತಾ ಅವನ್ನ ಡ್ರಾಪ್ ಮಾಡೋದಲ್ಲ, ನಮಗಿನ್ನ ಲಾಂಗ್ ವೇ ಇದೆ ವಾಪಸ್ ಹೋಗೋಕ್ಕೆ. ವಿಜಯನಗರಿಗೆ ಡ್ರಾಪ್ ಮಾಡಬೇಕು ಇವಳನ್ನ. ಓಕೆ
ಸೊ ಕಟ್ಟೆ ಕಲ್ಚರ್ ಟ್ರೈ ಮಾಡೋಣ ಅಂತ ಬಂದ್ವಿ ಗೈಸ್. ಜಯನಗರಲ್ಲಿ ಟಿಪಿಕಲ್ ಕಾಫಿ ಪ್ಲೇಸ್ ಚೆನ್ನಾಗಿದೆ, ಒಂಥರ ಚಿಕ್ಕದಾಗಿ ಮನೇಲಿ ಮಾಡಿದ್ದಾರೆ. ಹೆಂಗಿದೆ ನೀನು ಗೈಸ್? ನಾನು ಹೇಳೋ ರೀಲ್ಸಲ್ಲಿ ನೋಡಿ ಅಂದ್ಕೊಂಡಿದ್ವಿ ಟ್ರೈ ಮಾಡುವ ಅಂತ. ಇದು ಮತ್ತು ಇನ್ನೊಂದು ಯಾವುದು ಕಹಳೆ. ಸೊ ಇದು ಎರಡಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅವಳು ಆ್ಯಕ್ಚುಲಿ UK ಇಂದ ಬಂದಿದ್ದು. ಇವಾಗ ನೋಡು ನೀಟಾಗಿ ಒಂದು ಇಂಟರ್ವ್ಯೂ ತೊಗೊತೀನಿ ನಿಂದು. ಸೊ ಹಾಗೆ ಒಂದು ಸ್ವಲ್ಪ ಅವಳದು ಇಂಟ್ರಡಕ್ಷನ್ ಕೊಡ್ಬೋದು ಸ್ವಲ್ಪ ಮಾತಾಡೋಕ್ಕೆ ಅಂದ್ಬಿಟ್ಟು ಈ ಜಾಗಕ್ಕೆ ಬಂದಿದ್ದೀವಿ. ಬನ್ನಿ ಲೆಟ್ಸ್ ಗೋ. ತುಂಬ ಕಾಮಾಗಿ ಪೀಸ್ಫುಲ್ ಆಗಿದೆ ಗೈಸ್, ವೆರಿ ನೈಸ್, ಬ್ಯೂಟಿಫುಲ್. ಬನ್ನಿ ಒಳಗಡೆ ಹೋಗಿ ಲೆಟ್ಸ್ ಹ್ಯಾವ್ ಅ ಕಾಫಿ ಗೈಸ್. ಇಲ್ಲಿ ಒಳಗಡೆ ನಂಗೆ ಸಕ್ಕತ್ ಇಷ್ಟ ಆಯಿತು ಗೈಸ್, ಸಕ್ಕತ್ತಾಗಿದೆ ಒಂಥರ ಕಾಮಾಗೆ. ಸೊ ಒಳಗಡೆನೂ ಅಷ್ಟೇ ಫುಲ್ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಹೆಸರು ಏನು ಕಟ್ಟೆ ಕಲ್ಚರ್ ಅಂತ ಇಟ್ಟಿದ್ದಾರೆ ಅಂತ ಆಚೆ ಹೋಗ್ಬಿಟ್ಟು ಐ ಮೀನ್ ನನ್ನ ಅಸಂಪ್ಷನ್. ಸೊ ಯಾ ಬಟ್ ವೆರಿ ನೈಸ್, ಬ್ಯೂಟಿಫುಲ್. ಗೈಸ್ ಆ್ಯಕ್ಚುಲಿ ಕಟ್ಟೆ ಕಲ್ಚರಲ್ಲಿ ಅಲ್ಲೇ ಕುತ್ಕೊಂಡು ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ನಾವು ಹೋಗಿ ಆರ್ಡರ್ ಎಲ್ಲ ಮಾಡಿ ನಾನು ವ್ಲಾಗ್ ಹಂಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ವ್ಲಾಗ್ಸ್ ಮಾಡೋಂಗಿಲ್ಲ ಆ್ಯಂಡ್ ವೀಡಿಯೋಸ್ ಏನೋ ರೆಕಾರ್ಡ್ ಮಾಡೋಂಗಿಲ್ಲ, ಬರೀ ಪಿಕ್ಚರ್ಸ್ ಬೇಕಿದ್ರೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅಲ್ಲಿ ಏನೂ ರೆಕಾರ್ಡ್ ಮಾಡಿಲ್ಲ. ಆ್ಯಂಡ್ ಆಲ್ಸೋ ಇನ್ನೊಂದು ವೀಡಿಯೋ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಸೊ ಎಷ್ಟೊಂದು ಜನಕ್ಕೆ ಗಗನ ಯಾರು ಏನು ಅಂತ ಸ್ವಲ್ಪ ಡೌಟ್ ಇದೆ. ಆ್ಯಂಡ್ ಇಷ್ಟು ದಿವಸ ಅವಳು ಎಲ್ಲೋಗಿದ್ಲು, ಸಡನ್ನಾಗಿ ಯಾಕೆ ನನ್ನ ಬ್ಲಾಗಿಗೆ ಬಂದ್ಲು? ಸೊ ಹೇಳು, ನೀನು ಆನ್ಸರ್ ಮಾಡು. ಯಾರು ಏನು ಅಂದರೆ ಅಯ್ಯೋ ದೇವರೇ ಗೈಸ್, ನಾನು ಹೇಳ್ಬಿಡ್ತೀನಿ. ಸೊ ಓಕೆ ವೆಯ್ಟ್, ಹಿಂಗೆ ಬರ್ತೀನಿ. ಸೊ ಬೇಸಿಕಲಿ ಗಗನ ಇರೋದು ಇವಾಗ ಯು ಕೆಲಿ ಲೀಡ್ಸಲ್ಲಿರೋದು. ಸೊ ಲೀಡ್ಸಲ್ಲಿ ಅವಳದು ರೀಸೆಂಟಾಗೆ ಮಾಸ್ಟರ್ಸ್ ಕಂಪ್ಲೀಟ್ ಆಗಿದೆ. ಸೊ ಗ್ರ್ಯಾಜುಯೇಷನ್ ಮುಗ್ದಿದೆ. ಸೊ ಇವಾಗ ಇನ್ನೊಂದು 2 ಇಯರ್ಸ್ ಇರ್ತೀವಿ ಅಲ್ಲಿ. ಸೊ ಆಲ್ಮೋಸ್ಟ್ 2 ಇಯರ್ಸು. ಇವಾಗ ಇನ್ನೇನು ಕೆಲಸ ಹುಡುಕ್ತಾ ಇದ್ದಾಳೆ. ಸೊ ಅದಕ್ಕೋಸ್ಕರ ಅವಳು UK ಇರೋದು. ಸೊ ರೀಸೆಂಟಾಗಿ ಅವಳು ವಾಪಸ್ ಬ್ಯಾಂಗ್ಳೂರ್ಗೆ ಮನೆಗೆ ಅಂತ ಬಂದಿದ್ದಾಳೆ, ವೆಕೇಶನ್ಗೆ ಅಂತ ಬಂದಿರೋದು. ಕರೆಕ್ಟಾಗಿ ಹೇಳು, 1 ತಿಂಗಳು ಮಟ್ಟಿಗೆ ಬಂದಿರೋದು. ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡು. ಸೊ ನಾನು ಏಪ್ರಿಲ್ 21st ಹಂಗೆ ಬಂದೆ, ಇವಾಗ ಮಾರ್ಚ್ 27th ಹಂಗೆ ವಾಪಸ್ ಹೊರಡ್ತೀನಿ. ಇಷ್ಟು ದಿನ ಯಾಕೆ ಇವ್ನು ವ್ಲಾಗ್ಸಲ್ಲಿ ಸಾರಿ ಮೇ 27th ಇಷ್ಟು ದಿನ ಯಾಕೆ ಇವ್ನು ವ್ಲಾಗ್ಸಲ್ಲಿ ಬಂದಿರಲಿಲ್ಲ ಅಂದರೆ ನಂಗೆ ಸ್ವಲ್ಪ ಶೈ ಆಗ್ತಿದೆ ಗೈಸ್. ಅವಳು ನ್ಯಾಚುರಲ್ ಆಗಿ ಹಿಂಗೆ ಮಾತಾಡೋದಿಲ್ಲ, ಫುಲ್ ರೌಡಿ ಬೇಬಿ. ಇವಾಗ ಮಾತ್ರ ಒಂದು ಸ್ವಲ್ಪ ಕ್ಯಾಮ್ರಾ ಮುಂದೆ ಸ್ವಲ್ಪ ಶೈ ಕಾನ್ಷಿಯಸ್ ಆಗ್ತಾಳೆ. ಅದಕ್ಕೆ ಇಲ್ಲ ನನ್ನ ತೋರಿಸ್ಬೇಡ ಅಂತಿದ್ಲು. ಸೊ ಅದಕ್ಕೋಸ್ಕರ. ಆ್ಯಂಡ್ ನಿಮ್ಗೆ ಇನ್ನೊಂದು ಡೌಟು ಇರುತ್ತೆ, ಅರ್ಜುನ್ ವ್ಲಾಗಲ್ಲಿ ಯಾಕೆ ಬರ್ತಾಳೆ ಇಲ್ಲಿ ಯಾಕೆ ಬರಲ್ಲ ಅಂತ. ಅಲ್ಲೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಶೈ ಆಗಿದ್ದೆ, ಆಮೇಲೆ ಸ್ವಲ್ಪ ಯೂಸ್ಟು ಆಯಿತು. ಇಲ್ಲಿನೂ ಇನ್ನೇನು ಮತ್ತೆ ಐ ಡಿಂಟ್ ವಾಂಟ್ ಟು ಜಸ್ಟ್ ಕಮ್ ಆ್ಯಂಡ್ ಗೋ. ಒಂದು ತಿಂಗ್ಳಿಗೆ ಮತ್ತೆ ಅದಕ್ಕೂ ಕೇಳ್ತೀರಾ ನೀವು ಎಲ್ಲೋದ್ಲು ಯಾಕೆ ತೋರಿಸ್ತಾ ಇಲ್ಲ ಅಂತೆಲ್ಲ. ಅದಕ್ಕೆ ಐ ಡಿಂಟ್ ವಾಂಟ್ ಟು ಮೇಕ್ ಅನ್ ಅಪಿಯರೆನ್ಸ್ ಅಷ್ಟೇ. ಸೊ ಬಟ್ ಅದೇ ತುಂಬ ಜನ ಸ್ಟ್ರೆಸ್ ಮಾಡಿ ಕೇಳಿದ್ರಿಂದ ಓಕೆ ಇಂಟ್ರಡ್ಯೂಸ್ ಮಾಡಿಬಿಡ್ತೀನಿ ಬಂದ್ಬಿಡು ನನ್ನ ಬ್ಲಾಗಿಗೆ ಅಂತ ಹೇಳಿ. ಸೊ ಹಿಯರ್ ವಿ ಆರ್. ಇನ್ನು ಆಲ್ಮೋಸ್ಟ್ ಇನ್ನೊಂದು 15 ದಿವಸ ಇದೆಯಾ, ಇನ್ನೊಂದು 15 ಡೇಸು. ಹಾಂ, ಒಂದು 14-15 ಡೇಸ್ ಗೈಸ್. ಸೊ ಸ್ವಲ್ಪ ಆಚೆ ಹೋಗೋದೆಲ್ಲ ಜಾಸ್ತಿ. ಇನ್ನೊಂದು ಅದೇ 14 ಡೇಸ್ ಆದಮೇಲೆ ಎಲ್ಲಿ ಪಾಪ ಇವಳು ಹೊರಟೋಗ್ತಾಳೆ. ಆ್ಯಂಡ್ ನಾವು ಫ್ರೆಂಡ್ಸ್ ಗ್ರೂಪಲ್ಲಿ ಅಷ್ಟು ಮೀಟ್ ಮಾಡಲ್ಲ. IPL ಇರೋದಕ್ಕೇನೋ ಮೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಇವಳು ಬಂದು ಅಂತೆಲ್ಲ ಸ್ವಲ್ಪ ಆಚೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು ಫ್ಯೂ ಡೇಸ್ ಆದಮೇಲೆ ಪಾಪ ಇವಳು ವಾಪಸ್ ಹೋಗ್ಬಿಡ್ತಾಳೆ. ಸೊ ಯಾ, ದಿಸ್ ಇಸ್ GP ಟು ದ ಗ್ಯಾಂಗ್. ಸೊ ಒಂದು ಚಾಲೆಂಜ್ ವಿಡಿಯೋ ಪ್ಲಾನ್ ಮಾಡಿದ್ದೀನಿ ಇವಳ ಜೊತೆ. ನಾನೇನು ಅಂತ ಐ ಮೀನ್ ಅದು ಹೌಸ್ ಪಾರ್ಟಿಲಿ ಮಾಡೋಣ. ಯಾ, ಸೊ ಫ್ರೆಂಡ್ಸ್ ಎಲ್ಲ ಒಂದು ಹೌಸ್ ಪಾರ್ಟಿ ಅಂತ ಇಟ್ಕೊಂಡಿದ್ವಿ. ಒಂದು ಲಾಸ್ಟ್ ಫೈನಲ್ ಎಲ್ಲ ಫ್ರೆಂಡ್ಸು ಮೀಟ್ ಮಾಡಿ IPL ಏನಾದ್ರು ನೋಡಿಕೊಂಡು ಹಂಗೆ ಸ್ವಲ್ಪ ಚಾಲೆಂಜ್ ವಿಡಿಯೋಸ್ ಎಲ್ಲ ಶೂಟ್ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಸೊ ಆ ವ್ಲಾಗ್ ಇನ್ನೂ ಮಜಾ ಇರುತ್ತೆ ಗೈಸ್, ವೇಟಿಂಗ್ ಫಾರ್ ದಟ್ ವ್ಲಾಗ್. ಸೊ ಅಷ್ಟೇ, ಬನ್ನಿ ಇವಾಗ ನಾನು ಗಗನನ ಡ್ರಾಪ್ ಮಾಡಿ ಮನೆಗೆ ಹೊರಡೋ ಟೈಮ್. ಲೆಟ್ಸ್ ಗೋ, ಲೇಟ್ ಆಗಿದೆ ಗೈಸ್. ಜಸ್ಟ್ ಇವಾಗ ಮನೆ ಹತ್ರ ಬಂದು ಗಾಡಿ ಹಾಕ್ಕೊಂಡಿದ ತಕ್ಷಣ ಹಂಗೆ ವಿಶ್ವತ ಬಂದ್ಲು. ಹಾಯ್. ಎಲ್ಲ ತಿರ್ಕೊಂಬಂದ ಚೆನ್ನಾಗಿ. ತಿರ್ಕೊಂಬಂದಿಲ್ಲ, ಆಚೆ ಹೋಗಿದ್ದ. ಆ್ಯಂಡ್ ಹಂಗೆ ನಾನು ಮ್ಯಾಂಗೋ ತಿಂತವನೆ. ನಿಂಗೆ ಕೊಟ್ಟೇ ಇಲ್ಲ ಅಂದ್ಬಿಡು. ಟೇಸ್ಟ್ ನೋಡೋಕೆ ಕೊಟ್ಟಿದ್ದೀನಿ, ಬಟ್ ಅಟ್ಲೀಸ್ಟ್ ಟೇಸ್ಟ್ ನೋಡೋಕ್ಕಾದ್ರೂ ಕೊಟ್ಟಿದ್ದೀನಿ ಅಂತ ಖುಷಿ ಪಡು. ಯಾ, ಸೊ ನಾನು ಮ್ಯಾಂಗೋ ಮಸ್ತಾನಿ ತಿಂತಿದ್ದೆ, ಪೋಲಾರ್ ಬೇರ್ದು. ಸೊ ಇದು ಬರೀ ಈ ಸೀಸನ್ನಲ್ಲಿ ಮಾತ್ರ ಅಂತ ಸಿಗೋದು. ಸೊ ಅದಕ್ಕೆ ಹಿಂಗಿರುತ್ತೆ ಏನು ಅಂತ ನೋಡ್ಕೊಂಡು ಟ್ರೈ ಮಾಡ್ಕೊಂಡು ತಿಂತಾ ಇದ್ದೀನಿ. ಇವಾಗ ತಿನ್ಬಿಟ್ಟು ಮನೆಗೆ ಹೋಗಿ ಊಟ ಮಾಡಬೇಕು ಗೈಸ್. ಊಟ ನಾನು ಯೂಶ್ವಲಿ ಆಚೆ ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ, ಬಿಕಾಸ್ ಈ ನಡುವೆ ಆಲ್ರೆಡಿ ಜಾಸ್ತಿ ಆಚೆ ಆಗ್ಬಿಟ್ಟಿದೆ. ಮನೆ ಊಟ ಮಿಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಇದು ಮುಗಿಸಿ ಮನೆಗೆ ಹೋಗಿ ತಿನ್ನೋಣ. ಆ್ಯಕ್ಚುಲಿ ಊಟ ತಿನ್ನಬೇಕು ಇವೆಲ್ಲಕ್ಕ ಗೊತ್ತು, ನೀವು ಅನ್ಕೊತಿರ್ತೀವ, ಬಟ್ ಆಲ್ರೆಡಿ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದಕ್ಕೆ ತಿಂದು ಮುಗಿಸ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀನಿ.
ಒಂದು ಸ್ವಲ್ಪ ಹೊತ್ತು ವಿಶ್ವತನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಗೈಸ್. ಪಾಪ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ನೀನು ಬೇಜಾರು ಮಾಡ್ಕೊಂಡ್ಬಿಡ್ತೀಯಲ್ಲ. ಅದು ನಾನು ಎಲ್ಲ ನಾನು ಹೇಳ್ತಿದ್ದೆ, ಇವತ್ತು ಹೌಸ್ ಪಾರ್ಟಿಗೆಲ್ಲ ಹೋಗ್ತಾ ಇದ್ವಿ, ಅಲ್ಲಿ ಚಾಲೆಂಜ್ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಒಂದು 2-3 ಆ್ಯಕ್ಚುಲಿ ಪ್ಲಾನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ, ರೆಡಿ ಇಟ್ಕೊಂಡಿದ್ದೀನಿ. ಬಟ್ ವಿಶ್ವತ ಇರಲ್ಲ ಗೈಸ್, ಸೋ ಸ್ಯಾಡ್ ಗೈಸ್. ವಿಶ್ವತ ಬರ್ತಾ ಇಲ್ಲ ಹೌಸ್ ಪಾರ್ಟಿಗೆ. ನಾವು ಆಲ್ಮೋಸ್ಟು 9 ಜನ ಫಿಕ್ಸ್ ಆಗಿದ್ದೀವಿ. ಬುಕ್ ಮಾಡಿರೋದು 10 ಜನಕ್ಕೆ, 9 ಜನ ರೆಡಿ ಹೋಗೋದಕ್ಕೆಲ್ಲ. ಸೊ ಜಾಗ ಮಾತ್ರ ಸಕ್ಕದಾಗಿದೆ, ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ಅದಕ್ಕೆ ಕೆಲವರು ಮಿಸ್ಸಿಂಗು, ಅಂದರೆ ಬೇಡದೇ ಇರೋದನ್ನ ತೆಗೆದಾಕಿದ್ದೀವಿ ಪ್ಲ್ಯಾನಿಂದ, ಬೇಕಾಗಿರೋದನ್ನ ಇಟ್ಕೊಂಡಿದ್ದೀವಿ. ಏನು ಕಳ್ತೀಯಾ? ಸಾಕು. ಓಕೆ ಗೈಸ್, ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.